ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ಯಮನಪ್ಪ ನೀಲಕಂಠಪ್ಪ ಕದಮ್ನವ್ರು ಅಂತ ಹೇಳಿ. ಕದಮ್ನವ್ರು. ಊರು? ತಡ್ಕೋಡು ಸರ್. ತಡ್ಕೋಡ, ಧಾರವಾಡ ಜಿಲ್ಲೆ. ಧಾರವಾಡ ಜಿಲ್ಲೆ ತಡ್ಕೋಡ್ದವ್ರು ಸರ್. ಸಸಿ ಎಲ್ಲಿ ತೊಗೊಂಬಂದಿದ್ರಿ, ಯಾವಾಗ ಹಚ್ಚಿದ್ರಿ? ಸ್ವಲ್ಪ ಅಗಿ ಬಗ್ಗೆ, ವೆರೈಟಿ ಬಗ್ಗೆ ಸ್ವಲ್ಪ ಮಾತಾಡಿ ಹೇಳ್ರಿ, ಬೆಳೆದಿದ್ದ ಅನುಭವನ. ಹಾಂ ಸರ್, ಹೇಳ್ತೀನಿ ರೀ. ಇದು ಸುಕಿನೋ ಸೀಡ್ಸ್ ಅಂತ ಹೇಳ್ರಿ. ಸಂಗೀತ ಅಂದ್ಬಿಟ್ಟು ವೆರೈಟಿ ಸರ. ನಾವು ಇಲ್ಲೇ ಕೆ ನರ್ಸರಿ ಒಳಗೆ ತೊಗೊಂಬಂದಿದ್ದೀವಿ. ನಾವು ಯಾವಾಗಂದ್ರೆ ಏಪ್ರಿಲ್ 15ಕ್ಕೆ ನಾಟಿ ಮಾಡಿರ್ತೀವಿ. ಏಪ್ರಿಲ್ 15ಕ್ಕೆ ನಾಟಿ ಮಾಡ್ಕ್ಯಾರ ಈಗ ಸುಮಾರು ಏನಿಲ್ಲ ಅಂದ್ರೆ ಒಂದು 10 ಸಲ ಕೊಯ್ಲು ಮಾಡಿದ್ದೇವೆ. 10 ಸರಿ ಕೊಯ್ಲು ಮಾಡಿರಿ? 10 ಸಲ ಕೊಯ್ಲು ಮಾಡಿದ್ದೀವಿ. ಆಮೇಲೆ ತಳಿ ಚಲೋ ಐತೆ ಸರ್. ಯಾಕಂತಂದ್ರೆ ಬಡ್ಡ್ಯಾಗ ಏನು ಸೈಜ್ ಬರುತ್ತಲ್ರಿ, ತುದಿ ಮಟನು ಒಂದೇ ಸೈಜ್ ಕಾಯಿ ಬರುತ್ತೆ. ತುದಿ ಮಟನು ಒಂದೇ ಸೈಜ್ ಕಾಯಿ ಬರುತ್ತೆ. ಆಮೇಲೆ ಇನ್ನೊಂದೇನು ರೀ, ಇದ್ರ ಮಾರ್ಕೆಟಿಂಗ್ ಚಲೋ ಐತ್ರಿ. ಮಾರ್ಕೆಟಿಂಗ್ ಚಲೋ ಐತಿ, ಬೆರಕು ಬಿಡಂಗಿಲ್ಲ, ಗಟ್ಟಿ ಚುಕ್ಕಿ ಕುಂದ್ರದು. ಆಮೇಲೆ ಹಣ್ಣು ಗಟ್ಟಿ ಬರ್ತದೆ. ಹಣ್ಣು ಗಟ್ಟಿ ಬರ್ತದೆ. ಶೈನಿಂಗ್ ಬರ್ತೈತಿ. ಬರ್ತದೆ. ಮಾರ್ಕೆಟಿಂಗ್ ಮಾತ್ರ ಇದು ಯಾರು ಕಚ್ಚಾಡ್ದಂಗೆ ಮಾಡ್ತಾರೆ. ನಮಗೆ ಬೇಕು, ನಿಮಗೆ ಬೇಕಂತ. ಮಾರ್ಕೆಟ್ಗೆ ಹೋಯ್ತೀವಿ, ಕಾಯಿ ನಿಲ್ಲದಿಲ್ಲ ಸರ್. ಇದನ್ನು ಒಬ್ಬೊಬ್ಬ ತೊಗೊಂಡ್ಬಿಡ್ತಾನ್ರಿ. ನಮ್ಗೆ ಎಷ್ಟು ಕ್ರೇಟ್ ಅದಾವ ಅಂದ್ರು ಸುಮ್ಮ ಒಬ್ಬ ತೊಗೊಂಡ್ ಹೋಗ್ಬಿಡ್ತಾನ್ರಿ. ಅದು ಚಲೋ ಅನ್ಸೈತ್ರಿ. ಇದು ಸುಮಾರು ಇದು ವೆರೈಟಿನ ರೀ. ಈಗ ನನಗೆ ಸುಮಾರು ಜನ ರೈತರ ಪರಿಚಯ ರೀ. ನಾನು ಫೀಲ್ಡ್ ವರ್ಕ್ ಮಾಡ್ತಿದ್ದೆ ಹಾರ್ಟಿಕಲ್ಚರ್ ಒಳಗೆ. ಅವಾಗ ಬಂದಾಗ ಅದನ್ನ ನೋಡ್ಕ್ಯಾರ, ಎಲ್ಲಿ ಯಾವ ತಳಿ, ಯಾವ ವೆರೈಟಿ ಹೆಚ್ಚಿಯಪ್ಪ, ಯಾವ ತಳಿ ಹೆಚ್ಚಿ ಅಂತೇಳಿ ಹೊಲಕ್ಕೆ ಬಂದು ನೋಡ್ಕೊಂಡು ಹೋಗಿ, ಆಮೇಲೆ ಸುಮಾರು ಜನ ರೈತರು ಇದನ್ನ ಹಚ್ಬೇಕಂತೇಳಿ ಈಗ ಗೆಸ್ಟ್ ಮಾಡ್ಯಾರ್ರಿ. ಈ ಸುಕಿನೋ ಕಂಪ್ನಿ ಇದನ್ನ ಹಚ್ಬೇಕಂತ ಗೆಸ್ಟ್ ಮಾಡ್ಬಿಟ್ರು. ಅಂದ್ರೆ ಆಲ್ಮೋಸ್ಟ್ ಈಗ ಮತ್ತೆ ಕೆ ನರ್ಸರಿ ಒಳಗೆ ಆರ್ಡರ್ನು ಕೊಟ್ಟಾರ್ರಿ. ನಾವು ಅದ ಯಮನಪ್ಪ ಹಚ್ಚಿದ್ದು ವೆರೈಟಿನ ಹಚ್ಚೋನು, ಚಲೋ ಐತಿ, ಅವಾಗ ಅದ್ರ ಬಗ್ಗೆ ಮಾಹಿತಿ ಐತಿ. ಯಾವ್ದು ಅಂದ್ರೆ ಮೊದಲು ಏನು ಸರ್ ಅಂತಂದ್ರೆ, ನಮ್ಗೆ ರೈತರದು ಯಾವ ಸಿಕ್ಕಿದ್ದು ತಂದು ಹಚ್ಬಾರ್ದು ಸರ್. ಯಾಕಂತಂದ್ರೆ ಖರ್ಚು ಭಾಳ ಬರ್ತದೆ. ಮಾಡಿವಂತಂದ್ರೆ ನಾವು ಚಲೋತಂಗೆ ಇಳುವರಿ ತೆಗಿಬೋದು ಸರ್. ನಾವು ಸಿಕ್ಕಿದ್ದ ತಮ್ಮಂದು ಹಚ್ಚಿವಿ ಅಂತಂದ್ರೆ ರೋಗರ ಬೀಳ್ತಾವ್ರೆ, ಇಲ್ಲ ಮಾರ್ಕೆಟಿಂಗ್ ಆಗಂಗಿಲ್ಲ, ಇಲ್ಲ ಅಂತಂದ್ರೆ ಕಾಯಿ ಸೈಜ್ ಬರಂಗಿಲ್ಲ. ಮತ್ತೆ ಸೆಕೆಂಡ್ ಪ್ಲಾಟಿಗೆ ನಾವು ಹೊಳ್ಳಿ ಸಿಗುತ್ರಿ, ಮತ್ತೆ ಹೊಳ್ಳಿ ಮತ್ತೆ ಲೇಬರ್ ಹಚ್ಚಿ ಕಟ್ಸತ್ತೇನ್ರಿ ನಾನು. ಮತ್ತೆ ಚಿಗುರು ಬಂದೈತಿ. ಇಳುವರಿ ಎಷ್ಟು ಬಂದಂಗೆ ಆತ್ರಿ? ಈಗ ಇದುವರೆಗೆ 10 ಕಟಾವು ಮಾಡಿರಲ್ಲ. ಈಗ ಸುಮಾರು ನಮ್ದು ಒಂದು 10 ಗುಂಟೆ ಆಗತ್ತೆ ಸರ್ ಅದಲ್ಲ. ಒಂದು 10 ಗುಂಟೆದೊಳಗೆ ಒಂದು 60,000 ರೂಪಾಯಿ ಮಾಲ್ ತೆಗೆದ್ರಿ. 60,000 ರೂಪಾಯಿ ಮಾಲ್ ತೆಗೆದಿರಿ. ಈಗ ಇನ್ನೂ ಇಷ್ಟು ಅರ್ಧ ಕಾಯಿ ಸರ್. ಇನ್ನೂ ಚಿಗುರು ಐತಿ, ಇನ್ನೂ ಕಾಯಿ ಬಿಡ್ತೈತಿ. ಕಾಯಿನೂ ಐತ್ರಿ. ಚಲೋ ಐತ್ರಿ ವೆರೈಟಿ. ಚಲೋ ಐತಿ. ಈಗ ಧಾರವಾಡ ಜಿಲ್ಲೆ ಅಷ್ಟು ರೈತರು ಮಾಡಂಗ ಐತಿ. ಮಾಡ್ತಾರೆ ಸರ್, ಮಾಡ್ತಾರೆ. ಅದನ್ನ ಬಂದು ನೋಡ್ಕೊಂಡು ಹೋಗ್ಯಾರ. ಸುಮಾರು ಜನ ರೈತರು ಬಂದು ನೋಡ್ಕೊಂಡು ಹೋಗ್ಯಾರ. ಸುಕಿನೋ ಕಂಪ್ನಿ ಸಂಗೀತ ನಿಮಗೆ ಚಲೋ ಅನ್ಸೈತಿ? ಸಂಗೀತನ ಚಲೋ ಅನ್ಸೈತಿ ಸರ್. ಅದನ್ನ ಮಾಡಸಕ್ಕೆ ನಾವು ಆದ್ರೂ ರೈತರಿಗೆ ಅದನ್ನ ಫೋಕಸ್ ಮಾಡತ್ತೀವಿ. ಈಗ ಮತ್ತೆ ನೆಕ್ಸ್ಟ್ ಎಕರೆ ಮಾಡ್ಬೇಕಂತ ಮಾಡಿರಿ? ನೆಕ್ಸ್ಟ್ ಇದು ಅಷ್ಟು ಮಾಡ್ತಾರೆ, 1 ಎಕರೆ ಮಾಡ್ತೇನೆ ಸರ್. 1 ಎಕರೆ ಮಾಡ್ತೀರಿ ಇದನ್ನ? ನೆಕ್ಸ್ಟ್ 1 ಎಕರೆಗೂ ಆರ್ಡರ್ ಕೊಟ್ಟೇನ್ರಿ. ಈಗ ಇದು ಹಾರ್ವೆಸ್ಟಿಂಗ್ ಎಲ್ಲ ಕಟಾವು ಮುಗಿತಂದ್ರೆ ಮತ್ತೆ ಇದನ್ನ ಮಾಡೋರು. ಸರಿ. ಸುಕಿನೋ ಕಂಪ್ನಿ ಗ್ಯಾರಂಟಿ ಅನ್ಸೈತಿ ನಿಮ್ಗೆ? ಗ್ಯಾರಂಟಿ. ಇವು ಕಂಪ್ನಿ ಎಲ್ಲ ವೆರೈಟಿನೂ ಮಾಡ್ಬೋದು ನೀವು ನರ್ಸರಿಗೆ ನೋಡ್ಲಿ. ಸರಿ ಯಮನಪ್ಪ, ನಮಸ್ಕಾರ. ನಮಸ್ಕಾರ.